ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆ ಟಿಫಿನ್ಗೆ ಅಂತ ಟೊಮೆಟೊ ಬಾತ್ ಮಾಡಿ ಅವನಿಗೂ ಸ್ವಲ್ಪ ತಿನ್ನಿಸಿ ಬಾಕ್ಸ್ಗೆ ಹಾಕಿ ಅವನ ಶಾಲೆಗೆ ಕಳಿಸ್ದೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಶುದ್ಧವಾಗಿ ಸಿದ್ಧ ಮಾಡಿಕೊಂಡು ಮನೆಯಲ್ಲಿ ಮೊದಲಿಗೆ ಪೂಜೆಯನ್ನು ನೆಮ್ಮದಿಯಾಗಿ ಮಾಡಿಕೊಂಡೆ. ಇವತ್ತು ಹನುಮಾನ ಜಯಂತಿ ಇರೋದ್ರಿಂದ ನಾವು ಬಂದಿದ್ದು ಕೋಟೆ ಹತ್ರ ಇರೋ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಪೂಜೆ ಮುಗಿದ್ಮೇಲೆ ಪ್ರಸಾದನ ಸ್ವೀಕರಿಸಿ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಅಂತ ನಾವು ಹೋದ್ವಿ. ಹನುಮಾನ್ ಜಯಂತಿ ಎಂದರೆ ಭಗವಾನ್ ಆಂಜನೇಯರ ಜನ್ಮದಿನ. ಹನುಮಂತನು ಭಕ್ತಿ, ಶಕ್ತಿ, ಧೈರ್ಯ ಮತ್ತು ನಿಷ್ಠೆಯ ಸಂಕೇತ. ಈ ದಿನ ಭಕ್ತರು ಬೆಳಗ್ಗೆನೆ ತೊಳೆದು ಶುದ್ಧವಾಗಿ ದೇವರನ್ನು ಪೂಜಿಸಿ ಅಭಿಷೇಕ, ಅಲಂಕಾರ, ಮಂಗಳಾರತಿ, ಹನುಮಾನ್ ಚಾಲಿಸ ಪಠಣ ಮಾಡುತ್ತಾರೆ. ಹನುಮಂತನ ದರ್ಶನ ಮಾಡಿದರೆ ನಮಗೆ ಶಾಂತಿ, ರಕ್ಷಣೆ ಮತ್ತು ಮನಸ್ಸಿಗೆ ಹೊಸ ಶಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹನುಮನ ಜಯಂತಿ ನಮ್ಮ ಜೀವನದಲ್ಲಿ ಭಕ್ತಿ ಮತ್ತು ಧೈರ್ಯ ಎರಡನ್ನೂ ನೆನಪಿಸುವ ಒಂದು ಶಕ್ತಿದಾಯಕ ದಿನ. ಆಂಜನೇಯ ಸ್ವಾಮಿಯ ಅಲಂಕಾರ, ದೀಪದ ಬೆಳಕು, ಮಂತ್ರಗಳ ಧ್ವನಿ, ಒಂದೇ ಡಿವೈನ್ ಅಟ್ಮಾಸ್ಫಿಯರ್. ನನ್ನ ಮಗ ಚಿಕ್ಕ ಕೈಗಳನ್ನು ಜೋಡಿಸಿ ದೇವರನ್ನ ನಮಸ್ಕಾರ ಮಾಡೋದನ್ನು ನೋಡಿದಾಗ ಭಕ್ತಿ ಅನ್ನೋದು ವರ್ಷಕ್ಕೆ ಸಂಬಂಧಪಟ್ಟದ್ದೇ ಇಲ್ವಲ್ಲ, ಹೃದಯದಿಂದ ಬರೋದು ಅಂತ ಅರ್ಥವಾಯಿತು. ಈ ಹನುಮ ಜಯಂತಿಯ ಈ ಶುಭ ದಿನ ಎಲ್ಲರ ಜೀವನಕ್ಕೂ ಶಾಂತಿ ತರಲಿ.